ನಮಸ್ಕಾರ ಎಲ್ಲರಿಗೂ. ಪ್ರಸ್ತುತ ವಿಷಯ ಕರ್ನಾಟಕ ರಾಜ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ. ಈ ಕ್ಲಾಸ ಪಿಸಿ, ಪಿಎಸ್ಐ, ಎಸ್ಡಿಎ, ಎಫ್ಡಿಎ ಇತರ ಕರ್ನಾಟಕ ಸರ್ಕಾರದ ಎಕ್ಸಾಮ್ಗಳಿಗೆ ವೆರಿ ಇಂಪಾರ್ಟೆಂಟ್ ಕ್ಲಾಸ್. ಕರ್ನಾಟಕದ ಸಾಮಾನ್ಯ ಜ್ಞಾನದ ಬಗ್ಗೆ ಯಾವುದೇ ಮಾಹಿತಿ ಈ ಕ್ಲಾಸ್ದಲ್ಲಿ ಮಿಸ್ ಆಗುವುದಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಸ್ಪರ್ಧಾ ಪ್ರಚಲಿತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನಮ್ಮ ಸ್ಪರ್ಧಾ ಪ್ರಚಲಿತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಕರ್ನಾಟಕ ರಾಜ್ಯ. ಮೊದಲಿಗೆ ಕರ್ನಾಟಕ ರಾಜ್ಯದ ಸ್ಥಾಪನೆಯ ಬಗ್ಗೆ ನೋಡುವುದಾದ್ರೆ, ಮೈಸೂರು ಅರಸರ ಒಡೆತನದಲ್ಲಿದ್ದ ದಕ್ಷಿಣದ 9 ಜಿಲ್ಲೆಗಳು ಸೇರಿ 1947ರಲ್ಲಿ ಮೈಸೂರು ರಾಜ್ಯ ಉದಯವಾಯಿತು. 1947ರಲ್ಲಿ ಮೈಸೂರು ರಾಜ್ಯ ಸ್ಥಾಪನೆಯಾಯಿತು. ನಂತರ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಮಾಡುವಾಗ ಮುಂಬೈ, ಹೈದರಾಬಾದ್, ಮದ್ರಾಸ್ ಹಾಗೂ ಕೊಡಗು ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದ ಕನ್ನಡ ಭಾಷೆ ಮಾತನಾಡುವ ಜನರ ಪ್ರದೇಶವನ್ನು ಒಟ್ಟಾಗಿ ಸೇರಿಸಿ 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು. 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯದ ಸ್ಥಾಪನೆ. ಮೊದಲಿಗೆ 1947ರಲ್ಲಿ ದಕ್ಷಿಣದ 9 ಜಿಲ್ಲೆಗಳು ಸೇರಿ ಮೈಸೂರು ರಾಜ್ಯ ಸ್ಥಾಪನೆ ಆಯ್ತು. 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಸ್ಥಾಪನೆ ಆಯ್ತು. ಕನ್ನಡಿಗರ ಅಭಿಲಾಷೆಯಂತೆ 1973 ನವೆಂಬರ್ 1ರಂದು ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. 1973 ನವೆಂಬರ್ 1ರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ. ಈ ಕರ್ನಾಟಕ ಎಂದು ಹೆಸರನ್ನು ಸೂಚಿಸಿದವರು ಚದುರಂಗ ಅವರು. ಚದುರಂಗ ಕವಿ ಇವರು ಕರ್ನಾಟಕ ಎಂಬ ಹೆಸರನ್ನು ಸೂಚಿಸಿದರು. ಮೈಸೂರು ರಾಜ್ಯದ ಮೊದಲು 9 ಜಿಲ್ಲೆಗಳು 1947ರಲ್ಲಿ ಮೈಸೂರು ರಾಜ್ಯವಾಗಿ ಸ್ಥಾಪನೆಯಾಗಿತ್ತು. ಆ ಕಾಲದಲ್ಲಿ 9 ಜಿಲ್ಲೆಗಳು ಯಾವ್ಯಾವ ಅಂದ್ರ ಮೈಸೂರು, ಬೆಂಗಳೂರು, ಕೋಲಾರ, ಕಡೂರು, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ಹಾಸನ, ಮಂಡ್ಯ. ಈ 9 ಜಿಲ್ಲೆಗಳು ಸೇರಿ 1947ರಲ್ಲಿ ಮೈಸೂರು ರಾಜ್ಯ ಸ್ಥಾಪನೆ ಆಯ್ತು. ನಂತರ ವಿವಿಧ ಪ್ರಾಂತ್ಯಗಳಿಂದ ಮೈಸೂರು ಸಂಸ್ಥಾನಕ್ಕೆ ವಿಲೀನವಾದ ಪ್ರದೇಶಗಳು 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಸ್ಥಾಪನೆ ಆಯ್ತು. ಆ ಸಂದರ್ಭದಲ್ಲಿ ವಿವಿಧ ಪ್ರಾಂತ್ಯಗಳಿಂದ ಮೈಸೂರು ಸಂಸ್ಥಾನಕ್ಕೆ ವಿಲೀನವಾದ ಪ್ರದೇಶಗಳು ಮುಂಬೈ ಪ್ರಾಂತ್ಯದಿಂದ ಬೆಳಗಾವಿ, ವಿಜಯಪುರ, ಧಾರವಾಡ ಮತ್ತು ಉತ್ತರ ಕನ್ನಡ ಈ 4 ಜಿಲ್ಲೆಗಳು ಮುಂಬೈ ಪ್ರಾಂತ್ಯದಿಂದ ಮೈಸೂರು ರಾಜ್ಯಕ್ಕೆ ಸೇರಿದವು. ಹೈದರಾಬಾದ್ ಪ್ರಾಂತ್ಯದಿಂದ ಬೀದರ್, ಕಲಬುರಗಿ, ಮತ್ತು ರಾಯಚೂರು ಈ 3 ಜಿಲ್ಲೆಗಳು ಹೈದರಾಬಾದ್ ಪ್ರಾಂತ್ಯದಿಂದ ಮೈಸೂರು ರಾಜ್ಯಕ್ಕೆ ಸೇರಿದವು. ಮದ್ರಾಸ್ ಪ್ರಾಂತ್ಯದಿಂದ ದಕ್ಷಿಣ ಕನ್ನಡ ಮತ್ತು ಕೊಳ್ಳೇಗಾಲ ಈ 2 ಜಿಲ್ಲೆಗಳು ಮೈಸೂರು ರಾಜ್ಯಕ್ಕೆ ಸೇರಿದವು. ನೆಕ್ಸ್ಟ್ ಕೊಡಗಿನ ರಾಜ್ಯ ಸಂಸ್ಥಾನ, ಇದು ಕೂಡ ವಿಶಾಲ ಮೈಸೂರು ರಾಜ್ಯಕ್ಕೆ 1956 ನವೆಂಬರ್ 1 ಆ ದಿನದಂದು ಸೇರಿತು. ಕರ್ನಾಟಕದ ಇತಿಹಾಸದ ಬಗ್ಗೆ ನೋಡುವುದಾದ್ರ, ಕರ್ನಾಟಕದ ಇತಿಹಾಸ ಮಹಾಭಾರತದ ಭಾಗವಾದ ಕುಂಭಕೋಣ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕರ್ನಾಟಕದ ಬಗ್ಗೆ ಮೊದಲ ಉಲ್ಲೇಖವಾಗಿದೆ. ಭೀಷ್ಮ ಪರ್ವ
ಕರ್ನಾಟಕ ಎಂಬ ಪದದ ಉಲ್ಲೇಖವಾಗಿದೆ. ಕರ್ನಾಟಕ ಎಂಬ ಪದದ ಬಗ್ಗೆ ಉಲ್ಲೇಖ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಮಾಡಲಾಗಿದೆ ಅಂತ ಕ್ವಶನ್ ಆಗ್ಬಹುದು. ಅದಕ್ಕೆ ಉತ್ತರ ಕುಂಭಕೋಣ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಕರ್ನಾಟಕ ಎಂಬ ಪದದ ಉಲ್ಲೇಖವಾಗಿದೆ. ಸಭಾ ಪರ್ವದಲ್ಲಿ, ಮಹಾಭಾರತ ಸಭಾ ಪರ್ವದಲ್ಲಿ ಕರ್ನಾಟಕ ಎಂಬ ಪದದ ಉಲ್ಲೇಖವಾಗಿದೆ. ಭೀಷ್ಮ ಪರ್ವದಲ್ಲಿ ಕರ್ನಾಟಕ ಎಂಬ ಪದದ ಉಲ್ಲೇಖವಾಗಿದೆ. ಸಭಾ ಪರ್ವದಲ್ಲಿ ಕರ್ನಾಟಕ ಎಂಬ ಪದದ ಉಲ್ಲೇಖವಾಗಿದೆ. ಪುಣೆ ಮಹಾಭಾರತದಲ್ಲಿ ಉನ್ನತಕ ಎಂದು ಉಲ್ಲೇಖವಾಗಿದೆ. ಉನ್ನತಕ ಎಂದರೆ ಎತ್ತರವಾದ ಭೂಮಿ. ಪುಣೆ ಮಹಾಭಾರತದಲ್ಲಿ ಕರ್ನಾಟಕವನ್ನು ಏನೆಂದು ಉಲ್ಲೇಖ ಮಾಡಲಾಗಿದೆ? ಉನ್ನತಕ. ಉನ್ನತಕ ಎಂದರೆ ಎತ್ತರವಾದ ಭೂಮಿ. ಕ್ರಿಸ್ತ ಪೂರ್ವ 2 ಮತ್ತು 3ನೇ ಶತಮಾನದಲ್ಲಿ ಪಾಣಿನಿಯ ಅಷ್ಟಾಧ್ಯಾಯಿ ಗ್ರಂಥದಲ್ಲಿ ಕರ್ನಾಟಕವನ್ನು ಕರ್ನಾಟಕರ್ ಎಂದು ಉಲ್ಲೇಖಿಸಲಾಗಿದೆ. ಪಾಣಿನಿಯ ಅಷ್ಟಾಧ್ಯಾಯಿ ಗ್ರಂಥದಲ್ಲಿ ಕರ್ನಾಟಕರ್ ಎಂದು ಉಲ್ಲೇಖ. ಈ ಅಷ್ಟಾಧ್ಯಾಯಿ ಗ್ರಂಥ ಸಂಸ್ಕೃತದ ಮೊದಲ ವ್ಯಾಕರಣ ಗ್ರಂಥವಾಗಿದೆ. ಸಂಸ್ಕೃತದ ಮೊದಲ ವ್ಯಾಕರಣ ಗ್ರಂಥ. ಇದು ಕ್ವಶನ್ ಆಗಿದೆ ಬಹಳ ಸಾರಿ. ಸಂಸ್ಕೃತದ ಮೊದಲ ವ್ಯಾಕರಣ ಗ್ರಂಥ ಯಾವುದು? ಅದಕ್ಕೆ ಉತ್ತರ ಪಾಣಿನಿಯ ಅಷ್ಟಾಧ್ಯಾಯಿ. ಸಂಗಮ್ ಸಾಹಿತ್ಯದಲ್ಲಿ ನೋಡುವುದಾದ್ರ ಸಂಗಮ್ ಸಾಹಿತ್ಯದಲ್ಲಿ ಇಳಂಗೋವಡಿಗಲ್ನ ಶಿಲಾಪದಿಗಾರಂ ಗ್ರಂಥದಲ್ಲಿ ಕರುನಾಡರ್ ಎಂದು ಉಲ್ಲೇಖಿಸಲಾಗಿದೆ. ಇಳಂಗೋವಡಿಗಲ್ನ ಶಿಲಪ್ಪದಿಗಾರಂ ಗ್ರಂಥದಲ್ಲಿ ಕರುನಾಡರ್ ಎಂದು ಉಲ್ಲೇಖವಾಗಿದೆ. ಕ್ವಶನ್ ಆಗತ್ತ, ಶಿಲಪ್ಪದಿಗಾರಂ ಗ್ರಂಥವನ್ನು ರಚಿಸಿದವರು ಯಾರು? ಅದಕ್ಕೆ ಉತ್ತರ ಇಳಂಗೋವಡಿಗಲ್. ಇದು ಸಂಗಮ್ ಸಾಹಿತ್ಯಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್ ತೊಳಕಾಪಿಯಂ ಕೃತಿಯಲ್ಲಿ ಕರುನಾಡಗನ್ ಎಂದು ಉಲ್ಲೇಖವಾಗಿದೆ. ತೊಳಕಾಪಿಯರ್ನ ತೊಳಕಾಪಿಯಂ ಗ್ರಂಥದಲ್ಲಿ. ಇದು ತಮಿಳಿನ ಮೊದಲ ವ್ಯಾಕರಣ ಗ್ರಂಥ. ತಮಿಳಿನ ಮೊದಲ ವ್ಯಾಕರಣ ಗ್ರಂಥ ಯಾವುದು? ತೊಳಕಾಪಿಯರ್ನ ತೊಳಕಾಪಿಯಂ. ಈ ತೊಳಕಾಪಿಯಂದಲ್ಲಿ ಕರುನಾಡಗನ್ ಎಂದು ಕರ್ನಾಟಕವನ್ನು ಉಲ್ಲೇಖಿಸಲಾಗಿದೆ. ಕದಂಬ ವಿಷ್ಣು ಶರ್ಮನ ಬೀರೂರು ತಾಮ್ರಪಟ ಶಾಸನದಲ್ಲಿ ಸಮಗ್ರ ಕರ್ನಾಟಕ ದೇಶ ಭೂವರ್ಗ ಬರ್ತಾರೆ ಎಂದು ಉಲ್ಲೇಖಿಸಲಾಗಿತ್ತು. ಬೀರೂರು ತಾಮ್ರಪಟ ಶಾಸನ ಯಾರಿಗೆ ಸಂಬಂಧಿಸಿದೆ ಅಂತ ಕ್ವಶನ್ ಆಗ್ಬೋದು. ಕದಂಬರ ವಿಷ್ಣು ಶರ್ಮ. ಇದರಲ್ಲಿ ಸಮಗ್ರ ಕರ್ನಾಟಕ ದೇಶ ಭೂವರ್ಗ ಬರ್ತಾರೆ ಎಂದು ಉಲ್ಲೇಖಿಸಲಾಗಿದೆ. ಕನ್ನಡದ ಮೊದಲ ಶಬ್ದ ಇಸಿಲ್. ಈ ಶಬ್ದ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಕನ್ನಡದ ಮೊದಲ ಶಬ್ದ ಇಸಿಲ್. ಇದು ಬ್ರಹ್ಮಗಿರಿ ಶಾಸನದಲ್ಲಿ ಅಶೋಕನಿಗೆ ಸಂಬಂಧಿಸಿದೆ. ಇಸಿಲ್ ಎಂದರೆ ಕೋಟೆಯೊಳಗಿನ ಊರು. ಹೇಳಿದವರು DL ನರಸಿಂಹಾಚಾರ್ಯ ಅವರು. ಕನ್ನಡದ ಮೊದಲ ಶಬ್ದ ಯಾವುದು? ಇಸಿಲ್. ಇದು ಬ್ರಹ್ಮಗಿರಿ ಶಾಸನದಲ್ಲಿ ಕಾಣಬಹುದು. ಇಸಿಲ್ ಎಂಬ ಪದದ ಅರ್ಥ ಕೋಟೆಯೊಳಗಿನ ಊರು. ಕೋಟೆಯೊಳಗಿನ ಊರು ಅಂತ ಹೇಳಿದವರು DL ನರಸಿಂಹಾಚಾರ್ಯ ಅವರು. ಅಕ್ಷರಿಂಕಸ್ ಪಿಂಪ್ರಿಯ ನಾಟಕದಲ್ಲಿ ಕನ್ನಡದ ಪದಕೆಗಳನ್ನು ಬಳಕೆ ಮಾಡಲಾಗಿದೆ. ಅಕ್ಷರಿಂಕಸ್, ಈಜಿಪ್ಟ್ನ ಅಕ್ಷರಿಂಕಸ್ ಪಿಂಪ್ರಿ ನಾಟಕದಲ್ಲಿ ಕನ್ನಡದ ಪದಗಳ ಬಳಕೆ ಮಾಡಲಾಗಿದೆ. ನೆಕ್ಸ್ಟ್ ಕರ್ನಾಟಕ ಪದದ ಅರ್ಥವನ್ನು ನೋಡುವುದಾದ್ರ
ಕರ್ನಾಟಕ ಪದದ ಅರ್ಥ. ಗೋವಿಂದ ಪೈ ಅವರ ಪ್ರಕಾರ, ಮೊದಲಿಗೆ ಗೋವಿಂದ ಪೈ ಅವರ ಪ್ರಕಾರ, ರಾಷ್ಟ್ರಕವಿ ಗೋವಿಂದ ಪೈ ಅವರ ಪ್ರಕಾರ ಕರ್ನಾಟಕ ಎಂದರೆ ಕರು ಪ್ಲಸ್ ನಾಡು, ಅಂದರೆ ದೊಡ್ಡ ನಾಡು ಅಥವಾ ದೊಡ್ಡ ದೇಶ ಎಂದರ್ಥ. ಗೋವಿಂದ ಪೈ ಪ್ರಕಾರ ಕರು ಪ್ಲಸ್ ನಾಡು, ದೊಡ್ಡ ನಾಡು ಅಥವಾ ದೊಡ್ಡ ದೇಶ ಎಂದರ್ಥ. ಕಾಲ್ಡ್ವೆಲ್ ಅವರ ಪ್ರಕಾರ, ಕಾಲ್ಡ್ವೆಲ್ ಅವರ ಪ್ರಕಾರ ಕರ್ ಪ್ಲಸ್ ನಾಟ್ ಪ್ಲಸ್ ಆಗಮ, ಕರ್ ಪ್ಲಸ್ ನಾಟ್ ಪ್ಲಸ್ ಆಗಮ, ಕಪ್ಪು ನಾಡಿನ ಒಳ ಪ್ರದೇಶ. ಕಪ್ಪು ನಾಡಿನ ಒಳ ಪ್ರದೇಶ ಎಂದು ಯಾರು ಕರೆದಿದ್ದಾರೆ? ಕಾಲ್ಡ್ವೆಲ್ ಅವರು. ತೀನಂ ಶ್ರೀಕಂಠಯ್ಯ ಅವರ ಪ್ರಕಾರ, ತೀನಂ ಶ್ರೀ ಅವರ ಪ್ರಕಾರ ಕರು ಪ್ಲಸ್ ನಾಡು, ಕಪ್ಪು ಮಣ್ಣಿನ ನಾಡು ಎಂದು ಕರೆದಿದ್ದಾರೆ. ಆರ್ ನರಸಿಂಹಾಚಾರ್ಯ ಅವರ ಪ್ರಕಾರ, ಆರ್ ನರಸಿಂಹಾಚಾರ್ಯ ಅವರ ಪ್ರಕಾರ ಕಮ್ಮಿತ್ತ ನಾಡು, ಸುವಾಸನೆಯುಳ್ಳ ನಾಡು ಎಂದು ಆರ್ ನರಸಿಂಹಾಚಾರ್ಯ ಅವರು ಕರೆದಿದ್ದಾರೆ. ಸುವಾಸನೆಯುಳ್ಳ ನಾಡು ಅಥವಾ ಸುವಾಸನೆಯುಳ್ಳ ಭೂಮಿ. ಹತ್ತಂಗಡಿ ನಾರಾಯಣರಾವ್ ಅವರು, ಹತ್ತಂಗಡಿ ನಾರಾಯಣರಾವ್ ಅವರು ಇವರ ಪ್ರಕಾರ ಕರು ಪ್ಲಸ್ ನಾಡು, ಎತ್ತರವಾದ ಭೂಮಿ ಎಂದು ಕರೆದಿದ್ದಾರೆ. ಪುಣೆ ಮಹಾಭಾರತದಲ್ಲಿಯೂ ಕೂಡ ಉನ್ನತಕ ಅಂದರೆ ಎತ್ತರವಾದ ಭೂಮಿ ಎಂದು ಉಲ್ಲೇಖಿಸಲಾಗಿದೆ. ಹತ್ತಂಗಡಿ ನಾರಾಯಣ ಅವರು ಕೂಡ ಕರು ಪ್ಲಸ್ ನಾಡು, ಎತ್ತರವಾದ ಭೂಮಿ ಎಂದು ಕರೆದಿದ್ದಾರೆ. ಶಂಭಾ ಜೋಶಿ ಅವರು, ಶಂಭಾ ಜೋಶಿ ಅವರು ಕಳ್ ಪ್ಲಸ್ ಅರು ಪ್ಲಸ್ ನಾಡು, ಪಶುಪಾಲಕರ ಭೂಮಿ ಎಂದು ಕರೆದಿದ್ದಾರೆ. ಶಂಭಾ ಜೋಶಿ ಅವರು ಕರ್ನಾಟಕವನ್ನು ಏನೆಂದು ಉಲ್ಲೇಖಿಸಿದ್ದಾರೆ? ಅದಕ್ಕೆ ಉತ್ತರ ಪಶುಪಾಲಕರ ಭೂಮಿ. ಕಳ್ ಪ್ಲಸ್ ಅರ್ ಪ್ಲಸ್ ನಾಡು ಅಂದ್ರೆ ಪಶುಪಾಲಕರ ಭೂಮಿ. ಕರ್ನಾಟಕ ರಾಜ್ಯದ ಸಂಕ್ಷಿಪ್ತ ಪರಿಚಯ. ಕರ್ನಾಟಕದ ಸಂಕ್ಷಿಪ್ತ ಪರಿಚಯ. ರಾಜ್ಯ ಉದಯವಾದದ್ದು 1956 ನವೆಂಬರ್ 1. ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂದು ನಾಮಕರಣ ಮಾಡಿದ್ದು 1973 ನವೆಂಬರ್ 1ರಂದು. ಕರ್ನಾಟಕ ಎಂದು ಹೆಸರು ನೀಡಿದವರು ಕವಿ ಚದುರಂಗ ಅವರು. ರಾಜ್ಯ ಉದಯವಾದದ್ದು 1956 ನವೆಂಬರ್ 1. ನಾಮಕರಣ, ಕರ್ನಾಟಕವೆಂದು ನಾಮಕರಣವಾದದ್ದು 1973 ನವೆಂಬರ್ 1. ಹೆಸರು ನೀಡಿದ ಕವಿ ಚದುರಂಗ ಅವರು. ರಾಜ್ಯ ಲಾಂಛನ, ಕರ್ನಾಟಕ ರಾಜ್ಯದ ರಾಜ್ಯ ಲಾಂಛನ ಗಂಡಬೇರುಂಡ. ಕರ್ನಾಟಕ ರಾಜ್ಯದ ರಾಜಧಾನಿ, ರಾಜಧಾನಿ ಬೆಂಗಳೂರು. ಕರ್ನಾಟಕ ರಾಜ್ಯದ ರಾಜ್ಯ ಮರ ಶ್ರೀಗಂಧದ ಮರ, ಶ್ರೀಗಂಧದ ಮರ ಕರ್ನಾಟಕ ರಾಜ್ಯದ ರಾಜ್ಯ ಮರ. ಕರ್ನಾಟಕ ರಾಜ್ಯದ ರಾಜ್ಯ ಹೂವು ಕಮಲದ ಹೂವು. ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ, ಇದು ಕ್ವಶನ್ ಆಗಿದೆ ಬಹಳ ಸಾರಿ. ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಯಾವುದು? ನೀಲಕಂಠ ಅಥವಾ ಇಂಡಿಯನ್ ರೂಲರ್, ಇಂಡಿಯನ್ ರೋಲರ್. ಕರ್ನಾಟಕದ ರಾಜ್ಯದ ರಾಜ್ಯ ಪ್ರಾಣಿ ಏಷಿಯನ್ ಆನೆ, ರಾಜ್ಯ ಪ್ರಾಣಿ ಏಷಿಯನ್ ಆನೆ. ಕರ್ನಾಟಕ ರಾಜ್ಯದ ರಾಜ್ಯ ಚಿಟ್ಟೆ ಸದರ್ನ್ ಬರ್ಡ್ವಿಂಗ್, ಇದು ಕ್ವಶನ್ ಆಗಿದೆ. ಕರ್ನಾಟಕ ರಾಜ್ಯದ ರಾಜ್ಯ ಚಿಟ್ಟೆ ಯಾವುದು? ಸದರ್ನ್ ಬರ್ಡ್ವಿಂಗ್. ಕರ್ನಾಟಕ ರಾಜ್ಯದ ನೃತ್ಯ ಯಕ್ಷಗಾನ. ಯಕ್ಷಗಾನವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಕರ್ನಾಟಕ ರಾಜ್ಯದಲ್ಲಿ. ಕರ್ನಾಟಕ ರಾಜ್ಯ ನೃತ್ಯ ಯಾವುದು? ಯಕ್ಷಗಾನ. ಕರ್ನಾಟಕ ರಾಜ್ಯದ ಸರ್ಪ ಕಾಳಿಂಗ ಸರ್ಪ,
ಕರ್ನಾಟಕದಲ್ಲಿ ಮಾತನಾಡುವ ರಾಜ್ಯ ಭಾಷೆ ಕನ್ನಡ ಭಾಷೆ. ಈ ಕನ್ನಡ ಭಾಷೆಗೆ 2008ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ದೊರಕಿತು. ಇದು ಕ್ವಶನ್ ಆಗಿದೆ ಬಹಳ ಸರಿ. ಕನ್ನಡ ಭಾಷೆಗೆ ಯಾವ ವರ್ಷದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ದೊರಕಿತು? 2008ರಲ್ಲಿ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರಕಿತು. ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ ಶಿಖರ. ಮುಳ್ಳಯ್ಯನಗಿರಿ ಶಿಖರ. ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ವಾಕ್ಯ. ಇದು ಕ್ವಶನ್ ಆಗಿದೆ. ಪ್ರವಾಸೋದ್ಯಮ ವಾಕ್ಯ. ಒಂದು ರಾಜ್ಯ ಹಲವು ಜಗತ್ತುಗಳು. ಇದು ಎಸ್ಸೆಗೂ ಬರಬಹುದು. ಒಂದು ರಾಜ್ಯ ಹಲವು ಜಗತ್ತುಗಳು. ಒನ್ ವರ್ಲ್ಡ್ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್. ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್. ಇದು PSI ದಲ್ಲಿ ಎಸ್ಸೆ ಕ್ವಶನ್ ಬಂದಿತ್ತು, ಒಂದು ರಾಜ್ಯ ಹಲವು ಜಗತ್ತುಗಳು ಅಂತ. ಅದೇ ರೀತಿ ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ವಾಕ್ಯ ಏನು ಅಂತಾನು ಕ್ವಶನ್ ಆಗ್ಬೋದು. ಕರ್ನಾಟಕ ರಾಜ್ಯದ ಭೂಗೋಳದ ಬಗ್ಗೆ ನೋಡೋದಾದ್ರೆ, ಜಿಯೋಗ್ರಫಿ ಬಗ್ಗೆ ನೋಡೋದಾದ್ರೆ, ಕರ್ನಾಟಕ ರಾಜ್ಯವು 11 ಡಿಗ್ರಿ 31 ನಿಮಿಷ ಉತ್ತರ ಅಕ್ಷಾಂಶದಿಂದ 18 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶದವರೆಗೆ ವ್ಯಾಪಿಸಿದೆ. ಕರ್ನಾಟಕ ರಾಜ್ಯವು 11 ಡಿಗ್ರಿ 31 ನಿಮಿಷ ಉತ್ತರ ಅಕ್ಷಾಂಶದಿಂದ 18 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶದವರೆಗೆ, ಉತ್ತರದಿಂದ ದಕ್ಷಿಣ 750 ಕಿಲೋಮೀಟರ್ ವ್ಯಾಪಿಸಿದೆ. ಕರ್ನಾಟಕ 11 ಡಿಗ್ರಿ 31 ನಿಮಿಷದಿಂದ ಉತ್ತರ ಅಕ್ಷಾಂಶದಿಂದ 18 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶದವರೆಗೆ 750 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ವ್ಯಾಪಿಸಿದೆ. ನೆಕ್ಸ್ಟ್ 74 ಡಿಗ್ರಿ 12 ನಿಮಿಷ ಪೂರ್ವ ರೇಖಾಂಶದಿಂದ 78 ಡಿಗ್ರಿ 40 ನಿಮಿಷ ಪೂರ್ವ ರೇಖಾಂಶದವರೆಗೆ, ಪೂರ್ವದಿಂದ ಪಶ್ಚಿಮಕ್ಕೆ 400 ಕಿಲೋಮೀಟರ್ ವರೆಗೆ, ಪೂರ್ವದಿಂದ ಪಶ್ಚಿಮಕ್ಕೆ 400 ಕಿಲೋಮೀಟರ್ ವರೆಗೆ ಕರ್ನಾಟಕ ರಾಜ್ಯ ವ್ಯಾಪಿಸಿದೆ. ಇದು ಇಂಪಾರ್ಟೆಂಟ್. ಕರ್ನಾಟಕ ಉತ್ತರದಿಂದ ದಕ್ಷಿಣವರೆಗೆ ಎಷ್ಟು ಕಿಲೋಮೀಟರ್ ವ್ಯಾಪಿಸಿದೆ ಅಂತ ಕ್ವಶನ್ ಆಗಿದೆ ಈಗೊಂದ್ಸರಿ. ಅದೇ ರೀತಿ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ವ್ಯಾಪಿಸಿದೆ ಅಂತ ಆಗ್ಬೋದು. 400 ಕಿಲೋಮೀಟರ್ ಪೂರ್ವದಿಂದ ಪಶ್ಚಿಮಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ 750 ಕಿಲೋಮೀಟರ್. ಕರ್ನಾಟಕದ ಬಗ್ಗೆ, ಕರ್ನಾಟಕದ ಉತ್ತರ ತುದಿ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮಕೇಡ ಅಥವಾ ಮುಕೇಡ, ಪೂರ್ವದ ತುದಿ ಮುಳಬಾಗಿಲು, ದಕ್ಷಿಣದ ತುದಿ ಗುಂಡ್ಲುಪೇಟೆಯ ಚಾಮರಾಜನಗರದ ಗುಂಡ್ಲುಪೇಟೆಯ ಮೊಯಾರ್, ಪಶ್ಚಿಮದ ತುದಿ ಕಾರವಾರ ಉತ್ತರ ಕನ್ನಡದ ಕಾರವಾರ, ಉತ್ತರದಿಂದ ದಕ್ಷಿಣವರೆಗೆ 750 ಕಿಲೋಮೀಟರ್ ವ್ಯಾಪಿಸಿದೆ. ಪೂರ್ವದಿಂದ ಪಶ್ಚಿಮಕ್ಕೆ 400 ಕಿಲೋಮೀಟರ್ ವ್ಯಾಪಿಸಿದೆ. ಕರ್ನಾಟಕದ ಒಟ್ಟು ವಿಸ್ತೀರ್ಣ, ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಕರ್ನಾಟಕ ರಾಜ್ಯ ಹೊಂದಿದೆ. ಇದು ಕ್ವಶನ್ ಆಗಿದೆ. ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಎಷ್ಟು? 1,91,791 ಚದರ ಕಿಲೋಮೀಟರ್. ಈಗ ಒಂದ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಕತ್ತಾರ. ಕರ್ನಾಟಕ ರಾಜ್ಯದ ಒಟ್ಟು ವಿಸ್ತೀರ್ಣ ಚದರ ಮೈಲಿ ಒಳಗ 74,051 ಚದರ ಮೈಲಿ ವಿಸ್ತೀರ್ಣವನ್ನ ಕರ್ನಾಟಕ ರಾಜ್ಯ ಹೊಂದಿದೆ. ನೆಕ್ಸ್ಟ್, ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದಾರೆ. ಪ್ರಸ್ತುತ ರಾಜ್ಯಪಾಲರು ಗವರ್ನರ್ ಅವರು ತಾವರ್ ಚಂದ್ ಗೆಹ್ಲೋಟ್. ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು. ಕರ್ನಾಟಕದಲ್ಲಿರುವ ವಿಧಾನಸಭಾ ಸ್ಥಾನಗಳ ಸಂಖ್ಯೆ, ವಿಧಾನಸಭಾ ಸ್ಥಾನಗಳ ಸಂಖ್ಯೆ 224. ಅದರಲ್ಲಿ SC ಗೆ 36 ಸ್ಥಾನ,
ಎಸ್ಟಿಗೆ 18 ಸ್ಥಾನ. ಇದು ಇಂಪಾರ್ಟೆಂಟ್, ಇದು ಕ್ವಶನ್ ಆಗ್ಬೋದು. ಲೋಕಸಭೆಯಲ್ಲಿ ಅದರಲ್ಲಿ ಕರ್ನಾಟಕದ ಸ್ಥಾನಗಳ ಸಂಖ್ಯೆ 28. ಅದರಲ್ಲಿ ಎಸ್ಸಿಗೆ 5 ಸ್ಥಾನ, ಎಸ್ಟಿಗೆ 2 ಸ್ಥಾನಗಳನ್ನು ಮೀಸಲಿಡಲಾಗಿದೆ. ರಾಜ್ಯಸಭೆಯಲ್ಲಿ ಕರ್ನಾಟಕಕ್ಕೆ 12 ಸ್ಥಾನ ಮೀಸಲಿಡಲಾಗಿದೆ. ವಿಧಾನ ಪರಿಷತ್, ಕರ್ನಾಟಕದ ವಿಧಾನ ಪರಿಷತ್ ಸ್ಥಾನಗಳ ಸಂಖ್ಯೆ 75. ಭಾರತದಲ್ಲಿ ಒಟ್ಟು ವಿಧಾನ ಪರಿಷತ್ ಹೊಂದಿರುವ ರಾಜ್ಯಗಳು 6 ರಾಜ್ಯಗಳು ಭಾರತದಲ್ಲಿ ವಿಧಾನ ಪರಿಷತ್ ಅನ್ನು ಹೊಂದಿವೆ. ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಸ್ಥಾನಗಳ ಸಂಖ್ಯೆ 75. 6 ರಾಜ್ಯಗಳು ಯಾವಂತ ನೋಡುವುದಾದ್ರ ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ, ಬಿಹಾರ್, ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ. ಈ 6 ರಾಜ್ಯಗಳು ಭಾರತದಲ್ಲಿ ವಿಧಾನ ಪರಿಷತ್ ಅನ್ನು ಹೊಂದಿವೆ. ಕರ್ನಾಟಕವು ಕೂಡ ಅದರಲ್ಲಿ ಒಂದು. ನೆಕ್ಸ್ಟ್, ಕರ್ನಾಟಕದಲ್ಲಿರುವ ಒಟ್ಟು ಜಿಲ್ಲೆಗಳ ಸಂಖ್ಯೆ. ಒಟ್ಟು ಜಿಲ್ಲೆಗಳು 31. ಕರ್ನಾಟಕವು 31 ಜಿಲ್ಲೆಗಳನ್ನು ಹೊಂದಿದೆ. ಒಟ್ಟು ತಾಲೂಕುಗಳು 238. ನಗರ ಮತ್ತು ಪಟ್ಟಣಗಳು, ಒಟ್ಟು ನಗರ ಮತ್ತು ಪಟ್ಟಣಗಳು 347 ನಗರ ಮತ್ತು ಪಟ್ಟಣಗಳನ್ನು ಕರ್ನಾಟಕ ರಾಜ್ಯ ಹೊಂದಿದೆ. ಹೋಬಳಿಗಳು, ಕರ್ನಾಟಕದಲ್ಲಿರುವ ಒಟ್ಟು ಹೋಬಳಿಗಳು 747 ಹೋಬಳಿಗಳು. ಒಟ್ಟು ಗ್ರಾಮಗಳು, ಕರ್ನಾಟಕದಲ್ಲಿರುವ ಒಟ್ಟು ಗ್ರಾಮಗಳು 29,340 ಗ್ರಾಮಗಳು. ಕಂದಾಯ ವಿಭಾಗಗಳು, ಕರ್ನಾಟಕದಲ್ಲಿರುವ ಕಂದಾಯ ವಿಭಾಗಗಳು 4. ಉಪ ಕಂದಾಯ ವಿಭಾಗಗಳು 52. ಜಿಲ್ಲಾ ಪಂಚಾಯಿತಿಗಳು, ಕರ್ನಾಟಕದಲ್ಲಿರುವ ಒಟ್ಟು ಜಿಲ್ಲಾ ಪಂಚಾಯಿತಿಗಳು 30. ಕರ್ನಾಟಕದಲ್ಲಿರುವ ಒಟ್ಟು ತಾಲೂಕು ಪಂಚಾಯಿತಿಗಳು, ಒಟ್ಟು ತಾಲೂಕು ಪಂಚಾಯಿತಿಗಳು 238. ಕರ್ನಾಟಕದಲ್ಲಿರುವ ಒಟ್ಟು ಗ್ರಾಮ ಪಂಚಾಯಿತಿಗಳು 6,022. ಒಟ್ಟು ಗ್ರಾಮಗಳು 29,340. ಒಟ್ಟು ಗ್ರಾಮ ಪಂಚಾಯಿತಿಗಳು 6,022 ಗ್ರಾಮ ಪಂಚಾಯಿತಿಗಳು.